ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಲಂಚಿಂದ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಅಡುಗೆಗೆ ಹೇಳ್ಕೊಂಡು ಈಗ ಟೊಮೆಟೊ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ನೀವೆಲ್ಲ ಎಷ್ಟು ಗಂಟೆಗೆ ಸುಮಾರು ಅಡುಗೆನ ಸ್ಟಾರ್ಟ್ ಮಾಡ್ತೀರಿ ಲಂಚ್ಗೆ ಹೇಳೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಒಬ್ಬೊಬ್ಬರು ಬೆಳಗ್ಗೆ ಬೇಗ ಅಂದರೆ ಅಡುಗೆನ ಮುಗಿಸ್ಕೊಳ್ತಾರೆ, ಕೆಲವೊಬ್ಬರು ಆಮೇಲೆ 12 ಗಂಟೆ ನಂತರ ಲಂಚ್ಗೆ ಮಾಡ್ತಾರೆ ಅಲ್ವಾ. ಸೊ ನೀವೆಲ್ಲ ಯಾವ ಟೈಮಿಗೆ ಅಡುಗೆ ಮಾಡ್ತೀರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆ ನೋಡಿ, ಈಗ ಟೊಮೆಟೊ ಎಲ್ಲ ಹೆಚ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಈರುಳ್ಳಿ ಕೂಡ ಹೆಚ್ಕೊಳ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಈರುಳ್ಳಿ ಕೂಡ ಹೆಚ್ಚಿ ಅದೇ ಪ್ಲೇಟ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತೆ ನೋಡಿ, ನಾಡಿದ್ದು ಅಂದರೆ ಜುಲೈ 29ನೇ ತಾರೀಕು ಮಂಗಳವಾರ ನಾಗರ ಪಂಚಮಿ ಹಬ್ಬ ಕೂಡ ಇದೆ ಅಲ್ವಾ. ಸೊ ನಾಗರ ಪಂಚಮಿ ಹಬ್ಬಕ್ಕೆ ಮಾಡುವಂಥ ಸುಮಾರಷ್ಟು ರೀತಿಯ ರೆಸಿಪಿಗಳನ್ನು ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಅದೆಲ್ಲ ಲಿಂಕ್ಗಳನ್ನು ಹಾಕಿರ್ತೀನಿ. ನೀವು ಬೇಕಿದ್ದರೆ ಅದನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು. ಹಾಗೆ ನೋಡಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲಂಚ್ಗೆ ಮಾಮೂಲಾಗಿ ನಮ್ಮ ಹವ್ಯಕರಲ್ಲಿ ಒಂದು ಹಸಿ, ಒಂದು ಸಾಂಬಾರು, ಮತ್ತು ಇದೆಲ್ಲ ಇರುತ್ತೆ, ಅಪ್ಪೆ ಹುಳಿ, ಇದೆಲ್ಲ ಮಾಡ್ತೀವಿ. ಒಂದು ಪಲ್ಯ ಹೇಳ್ಕೊಂಡು ಈಗ ನೋಡಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಾಗಿದೆ. ಹಾಗೆ ಕರಿಬೇವಿನ ಸೊಪ್ಪನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ತಂದ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಖಾಲಿಯಾಗಿತ್ತು, ಸೊ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಮೂಲಾಗಿ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆ ನಮ್ಮ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಮುಂದೆ ನಮಗೆ ಕಾಲು ಗಂಟು ನೋವು, ಕಾಲು ಜಗತ್ತ ಅದೆಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದರೆ. ಸೊ ಅದಕ್ಕೋಸ್ಕರ ಎಣ್ಣೆನ ಯೂಸ್ ಮಾಡ್ತೀವಿ. ಇದು ನೋಡಿ ಫ್ರೆಂಡ್ಸ್, ನಾನು ಆಮೇಲೆ ಯೂಸ್ ಮಾಡುವಾಗ ತುಂಬ ಜನ ಕಮೆಂಟ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಾನು ಇದನ್ನು ಯಾವುದೇ ರೀತಿ ಆನ್ಲೈನ್ನಲ್ಲಿ ಎಲ್ಲ ತರಿಸ್ಕೊಂಡಿಲ್ಲ. ಆ್ಯಕ್ಚುಲಿ ಅಕ್ಕನ ಮನೇಲಿ ಈ ರೀತಿ ಮರದ ಪೀಸನ್ನು ಕಟ್ ಮಾಡಿದ್ರು. ಸೊ ನನಗೆ ಈ ರೀತಿ ಸಪೂರವಾಗಿ ಬೇಕು ಹೇಳ್ಕೊಂಡು ಕಟ್ ಮಾಡಿಸ್ಕೊಂಡು ಬಂದಿದ್ದೆ. ಅದನ್ನು ನಾನು ಎಲ್ಲ ಕಾರ್ಪೆಂಟ್ರ್ ಹತ್ರ ಕೊಟ್ಬಿಟ್ಟು ಚೆನ್ನಾಗಿ ಅದನ್ನು ಎಲ್ಲ ನೈಸ್ ಮಾಡಿಸ್ಬಿಟ್ಟು ಕಲರ್ ಎಲ್ಲ ಹೊಡಿಸಿ ಆ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕುಕ್ಕಿಂಗ್ಗೆ ಅದು ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಾನು ಹೆಸರು ಕಾಳು ಪಲ್ಯನ ಈಗ ರೆಡಿ ಮಾಡ್ತಾ ಇದ್ದೀನಿ. ಹೆಸರು ಕಾಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಲ್ವಾ. ಸೊ ಅದಕ್ಕೋಸ್ಕರ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ. ಮತ್ತು ಇನ್ನೂ ಏನೇನೆಲ್ಲ ಮಾಡಿದ್ದೀನಿ ಹೇಳೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಅನ್ನ ಮಾಡೇ ಆಯಿತು. ನಾನು ಪಲ್ಯ ಮಾಡುವಾಗಲೇ ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೆ. ಮತ್ತು ಇವತ್ತಿನ ವ್ಲಾಗಿನ ವಿಶೇಷತೆ ಏನಂದರೆ ಫ್ರೆಂಡ್ಸ್, ಇವತ್ತು ನಾನು ಒಂದು ನಾಗರ ಪಂಚಮಿ ರಂಗೋಲಿ ಜೊತೆಗೆ ನಿಮಗೆ ಒಂದು ಬೆಸ್ಟ್ ನಾಗರ ಪಂಚಮಿ ಹಾಡನ್ನು ಕೂಡ ಅಂದರೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಅನ್ನ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ಒಗ್ಗರಣೆ ಸೌಟಿಗೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಮತ್ತು ಒಂದು ಸ್ವಲ್ಪ ಜೀರಿಗೆ ಇದೆಲ್ಲ ಹಾಕಿಬಿಟ್ಟು, ಹಾಗೆ ಒಣ ಮೆಣಸು ಎಲ್ಲ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಹವ್ಯಕರಲ್ಲಿ ಮಧ್ಯಾಹ್ನದ ಊಟಕ್ಕೆ ಒಂದು ಹಸಿ ಅಂದರೆ ರಾಯ್ತ ಅಂತ ಏನು ಹೇಳ್ತೀವಿ, ಆ ರೀತಿ ರಾಯ್ತ ಒಂದು ಮಾಡೇ ಮಾಡ್ತೀವಿ. ಈಗ ಒಗ್ಗರಣೆ ರೆಡಿ ಆಗಿದೆ ನೋಡಿ. ಇವತ್ತು ನಾನು ಬದನೆಕಾಯಿ ಹಸಿನ ಮಾಡಿದ್ದೀನಿ. ಬದನೆಕಾಯಿ ಸುಟ್ಟ ಹಸಿ ಅಂತ ಹೇಳ್ತೀವಿ. ಬದನೆಕಾಯಿನ ಹಾಗೆ ಅದನ್ನು ಸುಟ್ಬಿಟ್ಟು ಆಮೇಲೆ ಅದಕ್ಕೆ ತೆಂಗಿನಕಾಯಿ ರುಬ್ಬಿ ಹಾಕಿ ಮೊಸರು ಹಾಕಿ ಈ ರೀತಿ ಒಂದು ಒಗ್ಗರಣೆನ ಕೊಡೋದು. ತುಂಬಾ ಚೆನ್ನಾಗಿರುತ್ತೆ ಈ ರಾಯ್ತ. ಡೀಟೇಲ್ ಆಗಿ ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಹಾಗೆ ಇದೆಲ್ಲ ರೆಡಿ ಆಗಿದೆ. ಹಾಗೆ ಇದ್ರ ಜೊತೆಗೆ ಅಂದರೆ ಹೆಸರು ಕಾಳು ಪಲ್ಯ ಮಾಡಿದ್ದೆ ಅಲ್ವಾ, ಅದಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಡೈಲಿ ನಮ್ಮ ಮನೇಲಿ ಚಪಾತಿ, ರೋಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಮತ್ತು ಅಕ್ಕಿ ರೊಟ್ಟಿ, ಹೀಗೆ ಒಂದೊಂದು ದಿನ ಒಂದೊಂದು ರೋಟಿ ಇದನ್ನೆಲ್ಲ ಮಾಡ್ತೀವಿ ಲಂಚ್ಗೆ. ಬೆಳಗ್ಗೆ ಮಾಮೂಲಾಗಿ ದೋಸೆ ಮತ್ತು ಉಪ್ಪಿಟ್ಟು, ಅವಲಕ್ಕಿ ಆ ರೀತಿ ಮಾಡ್ತೀನಿ. ಈಗ ನೋಡಿ, ಚಪಾತಿ ಕೂಡ ರೆಡಿ ಆಗ್ತಾ ಇದೆ. ಇದೆಲ್ಲ ಮುಗಿದ ಮೇಲೆ ನಾನು ಆಗಲೇ ಹೇಳ್ದಂಗೆ ನಿಮಗೊಂದು ಬೆಸ್ಟ್ ರಂಗೋಲಿ ಮತ್ತು ಒಂದು ನಾಗರ ಪಂಚಮಿ ಹಾಡನ್ನು ತೋರಿಸ್ಕೊಡ್ತೀನಿ. ನಾಗ ಪೂಜೆಯ ಮಾಡುವ ಭಕ್ತಿಯೋಳಿಗ ನಾಗ ಪೂಜೆಯ ಮಾಡುವ, ನಾಗರಾಜನ ಪೂಜೆ ಮಾಡುವ, ಬಾಗಿ ಕರಗಳ ಮುಗಿದು ಬೇಡುವ, ಬೇಗದಿಂದಲಿ ಹಾಲ ನೀಯುವ, ಭೋಗಿರಾಜನ ಹಾಡಿ ಪಾಡುವ, ನಾಗ ಪೂಜೆಯ ಮಾಡುವ, ಭಕ್ತಿಯೋಳಿಗ ನಾಗ ಪೂಜೆಯ ಮಾಡುವ.
ಕಾಳಿಂದಿ ಮಡುವಿನೋಳು ವಾಸವಗೈದು ಕಾಳಿಯ ಕ್ರೂರದೋಳು ಮೇಲೆ ಮೇಲತಿ ಜನರ ಪೀಡಿಸೆ ಬಾಲವರ ಗೋಪಾಲ ಮೂರುತಿ ಲೀಲೆಯಿನ್ ಕುಣಿದಾಡಿ ತಲೆಯೊಳು ಶೀಲವನು ಬಿಡಿಸಿರ್ದ ದಿನದೊಳು ನಾಗ ಪೂಜೆಯ ಮಾಡುವ ಭಕ್ತಿಯೋಳಿಗ ನಾಗ ಪೂಜೆಯ ಮಾಡುವ ಹರುಷದಿಂದೀಶ್ವರನು ಮೆರೆಯುತ್ತ ತನ್ನ ಕೊರಳೋಳು ಧರಿಸಿದನು ಹರಿಯು ಹಾಸಿಗೆಗಾಗಿ ಇರಿಸಿದ ಕರಿವದನ ಉದರದೊಳು ಬಿಗಿದ ಸುರರು ಅಸುರರು ಶರಧಿ ಮತಿಸಲು ಕರದ ನೇಣಿನ ಪರಿಯೊಳ್ ಪಿಡಿದಿಹ ನಾಗ ಪೂಜೆಯ ಮಾಡುವ ಭಕ್ತಿಯೋಳಿಗ ನಾಗ ಪೂಜೆಯ ಮಾಡುವ ಗಂಧಾಕ್ಷತೆಯಿಂದಲಿ ಪೂಜಿಸಿ ಬೇಗ ಚಂದವಾಗಿಹ ಪುಷ್ಪದಿ ತಂದು ನೈವೇದ್ಯವನ್ನು ನೀಡುತ್ತಾ ಅಂದದಿಂದಾರತಿಯ ಮಾಡುತ್ತಾ ಇಂದು ಧರೆಯೊಳು ಮೆರೆಯುತ್ತಿರುವ ನಂದ ಸುಬ್ರಹ್ಮಣ್ಯನೆನಿಸಿದ ನಾಗ ಪೂಜೆಯ ಮಾಡುವ ಭಕ್ತಿಯೋಳಿಗ ನಾಗ ಪೂಜೆಯ ಮಾಡುವ ನಾಗರಾಜನ ಪೂಜೆ ಮಾಡುವ ಬಾಗಿ ಕರಗಳ ಮುಗಿದು ಬೇಡುವ ಬೇಗದಿಂದಲಿ ಹಾಲ ನೀಯುವ ಭೋಗಿರಾಜನ ಹಾಡಿ ಪಾಡುವ ನಾಗ ಪೂಜೆಯ ಮಾಡುವ ಭಕ್ತಿಯೋಳಿಗ ನಾಗ ಪೂಜೆಯ ಮಾಡುವ. ಮತ್ತು ಈಗಾಗಲೇ ನೋಡಿ ನಾನು ಮೊನ್ನೆ ನಾಗರ ಪಂಚಮಿ ಲಡ್ಡು ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ಇನ್ನೂ ಸುಮಾರಷ್ಟು ರೀತಿಯ ರೆಸಿಪಿಗಳನ್ನು ಕೂಡ ನೀವು ನೋಡ್ಕೊಳ್ಬೋದು. ಹಾಗೆ ನೋಡಿ ಒಂದು ಬಾರ್ಡರ್ ರಂಗೋಲಿನ ಹಾಕಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬ ಸಿಂಪಲ್ಲಾಗಿ ನಾವು ಬಿಡಿಸ್ಬೋದು. ಮತ್ತು ಈಗಾಗಲೇ ಇನ್ನೂ ಬೇರೆ ಬೇರೆ ರೀತಿ ರಂಗೋಲಿಗಳನ್ನು ಕೂಡ ನಾನು ಅಂದರೆ ನಾಗರ ಪಂಚಮಿಗೆ ಹಾಕುವಂತಹ ರಂಗೋಲಿಗಳನ್ನು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಮತ್ತು ಫ್ರೆಂಡ್ಸ್, ಇವತ್ತಿನ ಈ ರಂಗೋಲಿಗಳು ಮತ್ತು ಹಾಡು ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.